ಜಾತಿ ಗಣನೆ ಅಂತ ಹೇಳುವಂತ ಇದೇ ರಾಹುಲ್ ಗಾಂಧಿಯ ಜಾತಿ ಯಾವುದು ಅನ್ನೋದನ್ನ ಸಂಸತ್ತಿನಲ್ಲೇ ಕೇಳಲಾಯಿತು. ಅದಕ್ಕೆ ಮೌನವೇ ಉತ್ತರ ರಾಹುಲ್ ಗಾಂಧಿ. ಸಂವಿಧಾನದ ಬಗ್ಗೆ ಮಾತಾಡುವರು, ದೇಶದ ಬಗ್ಗೆ ಮಾತಾಡುವರು, ಕಾನೂನು ಬಗ್ಗೆ ಮಾತಾಡುವಂತ ಇದೇ ರಾಹುಲ್ ಗಾಂಧಿಗೆ ತಾನು 2 ದೇಶದ ಪೌರತ್ವವನ್ನು ಇಟ್ಕೊಳ್ಬಾರದು ಅನ್ನುವಂತ ಕನಿಷ್ಠ ಜ್ಞಾನ ಇಲ್ವಾಗಾದ್ರೆ. ಅವರು ನಿಂತಿರೋದು ಬಾಂಗ್ಲಾದೇಶದಲ್ಲಿ, ಆದರೆ ಭಾರತ ದೇಶದ ಬಗ್ಗೆ, ಭಾರತದ ಒಂದು ಅಳಿವುಳಿವಿನ ಬಗ್ಗೆ, ಭಾರತದ ಭವಿಷ್ಯದ ಬಗ್ಗೆ, ಭಾರತದ ಅಖಂಡತೆಯ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ನೋಡಿ. ನಮ್ಮಲ್ಲಿ ಯಾರಿಗಿದೆ ಆ ಕಾಳಜಿ? ಭಾರತ, ಶ್ರೀಲಂಕಾ, ಮ್ಯಾನ್ಮಾರ್, ನೇಪಾಳ ಹಾಗೂ ಇತರೆ ದೇಶಗಳಲ್ಲಿ ಇರುವಂತ ಅತ್ಯಮೂಲ್ಯವಾದಂತ ಚಾರಿತ್ರಿಕವಾದಂತ ವಸ್ತುಗಳನ್ನ ಕದ್ದು ಡಾರ್ಕ್ ಮಾರ್ಕೆಟ್ ಅಲ್ಲಿ ಮಾರುವಂತ ಜಾಲಕ್ಕೆ ಸೋನಿಯಾ ಗಾಂಧಿ ಅಧಿದೇವತೆ. ರಾಹುಲ್ ಗಾಂಧಿ ಮತ್ತು ಗಾಂಧಿಯ ಕುಟುಂಬ ಅದರ ಇಡೀಯದಾದಂಥ ಜನ್ಮವನ್ನ ಜಾಲಾಡಿ ಅದನ್ನು ಪ್ರಪಂಚದ ಎದುರು ತೆಗೆದಿಡದೇ ಇದ್ದರೆ ನಾನು ಪತ್ರಕರ್ತನೇ ಅಲ್ಲ ಅನ್ನುವಂಥ ಸವಾಲನ್ನು ಕೂಡ ಹಾಕಿದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹೇಳಿ. ರಾಹುಲ್ ಗಾಂಧಿ ತನ್ನ ಸುಳ್ಳಿನ ಪ್ರಚಾರದ ಅಭಿಯಾನವನ್ನು ಜಮ್ಮು ಕಾಶ್ಮೀರದಲ್ಲೂ ಮುಂದುವರಿಸಿದ್ದಾರೆ. ಅಲ್ಲಿಯೂ ಕೂಡ ಮೋದಿಯವರನ್ನು ಹೀಗಳೆಯುವ, ಅವಮಾನ ಮಾಡುವ, ಒಂದು ದೇಶದ ಪ್ರಧಾನಿ ಎನ್ನುವ ನೆಲೆಯಲ್ಲಿ ಕೂಡ ಗಮನಿಸದೇನೆ ಬಾಯಿಗೆ ಬಂದ ಹಾಗೆ ಅತ್ಯಂತ ನೀಚವಾಗಿ ಮಾತಾಡುವ ಸಂಸ್ಕೃತಿಯನ್ನು ರಾಹುಲ್ ಗಾಂಧಿ ಮುಂದುವರಿಸಿದ್ದಾರೆ. ಈ ಮಧ್ಯೆ ಒಂದು ಸುದ್ದಿ ವಿಚಿತ್ರವಾಗಿ ಹರಡ್ತಾ ಇದೆ. ನಿಮಗೆ ಗೊತ್ತಿದೆ, ಸಲಾವುದ್ದೀನ್ ಚೌಧರಿ ಅನ್ನುವಂಥ ಬ್ಲಿಡ್ಸ್ ಪತ್ರಿಕೆಯ ಸಂಪಾದಕ ಈಗಾಗಲೇ ರಾಹುಲ್ ಗಾಂಧಿಯವರ ಜನ್ಮವನ್ನು ಜಾಲಾಡ್ತಾ ಇರುವಂಥ ವಿಚಾರ ನಿಮಗೆ ಗೊತ್ತಿದೆ. ಹೆಚ್ಚಿನ ವಿವರಕ್ಕಾಗಿ ಅವರನ್ನು ಪರಿಚಯ ಮಾಡಬೇಕು ಅಂತಾದರೆ, ಇತ್ತೀಚಿನ ಬಾಂಗ್ಲಾದ ಅರಾಜಕತೆ, ಅಲ್ಲಿಯ ಬಾಂಗ್ಲಾ ನ್ಯಾಷನಲ್ ಪಾರ್ಟಿ ಏನಿದೆ BNP, ಅದರ ಮುಖ್ಯಸ್ಥರನ್ನು ಈ ಅರಾಜಕತೆಯ ಮುಂದೆ, ಅಂದರೆ ಅದರ ಪೂರ್ವದಲ್ಲಿ, ಅದರ ಷಡ್ಯಂತ್ರವನ್ನು ರೂಪಿಸುವ ಸಂದರ್ಭದಲ್ಲಿ ಇಂಗ್ಲೆಂಡಿನಲ್ಲಿ BNP ಮುಖ್ಯಸ್ಥನನ್ನು ಮತ್ತು ಮುಸ್ಲಿಂ ಮೂಲಭೂತವಾದಿ ಕೆಲವು ಸಂಘಟನೆಯ ಮುಖಂಡರನ್ನು ಗೌಪ್ಯವಾಗಿ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದರು ಅನ್ನೋದಕ್ಕೆ ನನ್ನ ಹತ್ರ ಪೂರ್ಣವಾದ ಸಾಕ್ಷಿ ಇದೆ. ನಾನು ಯಾವುದೇ ರೀತಿಯ ಕೋರ್ಟು, ಕಚೇರಿ, ಕಾನೂನಿನ ಸಂದರ್ಭ ಬಂದರೂ ಅದನ್ನು ಎದುರಿಸಬಲ್ಲೆ ಮತ್ತು ಆ ಸಾಕ್ಷ್ಯವನ್ನು ನಾನು ಮುಂದಿಡುತ್ತೇನೆ ಅಂತ ಹೇಳಿದಂಥ ಧೀಮಂತ ಪತ್ರಕರ್ತ ಸಲಾವುದ್ದೀನ್ ಶೋಯಿಬ್ ಚೌಧರಿ. ಅದನ್ನು ಬಾಂಗ್ಲಾದ ಅರಾಜಕತೆ ಮತ್ತು ಬಾಂಗ್ಲಾದ ಕ್ಷಿಪ್ರಕ್ರಾಂತಿ, ಆ ರೀತಿಯ ಮಾರಣಹೋಮ ಅಲ್ಲಿ ನಡೀತಾ ಇದೆ, ದೋಚುವಿಕೆ ನಡೀತಾ ಇದೆ, ರಕ್ತಪಾತ ನಡೀತಾ ಇದೆ, ಕಂಡಲ್ಲಿ ಹಿಡಿದು ಹಿಂದೂಗಳನ್ನು ಮಾರಣಹೋಮ ಮಾಡುವಂಥದ್ದು, ಸಾರ್ವಜನಿಕ ಆಸ್ತಿಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುವಂಥದ್ದು, ಬಾಂಗ್ಲಾದ ಅಧ್ಯಕ್ಷೆಯ ನಿವಾಸವನ್ನೇ ನುಗ್ಗಿ ಅಲ್ಲಿ ಮಾಡಿದ ದಾಂಧಲೆ, ಇವೆಲ್ಲವನ್ನು ನೀವು ಗಮನಿಸಿದಿರಿ. ಅಂಥ ನೆಲದಲ್ಲೇ ಕೂತು ಈ ಸಲಾವುದ್ದೀನ್ ಶೋಯಿಬ್ ಚೌಧರಿ ರಾಹುಲ್ ಗಾಂಧಿಯ ಒಂದು ಇಂಟರ್ಲಿಂಕನ್ನು, ಮತ್ತು ಅವರು ಅದನ್ನೇ ಹೇಳ್ತಾ ಇನ್ನೊಂದು ಮಾತು ಹೇಳಿದರು, ಈ ಒಂದು ಬಾಂಗ್ಲಾದ ಪರಿಸ್ಥಿತಿಯನ್ನೇ ಒಂದು ಮಾದರಿಯಾಗಿ ಇಟ್ಟುಕೊಂಡು ಭಾರತದ ನೆಲದಲ್ಲೂ ಕೂಡ ಒಂದು ಷಡ್ಯಂತ್ರವನ್ನು ರೂಪಿಸುವಂಥ ಕೆಲಸ ನಡೀತಾ ಇದೆ. ಅದಕ್ಕೂ ಕೂಡ ರಾಹುಲ್ ಗಾಂಧಿ ಇಲ್ಲಿಯ ವ್ಯಕ್ತಿಗಳ ಸಹಕಾರವನ್ನು ಮತ್ತು ಬಾಂಗ್ಲಾ ಅರಾಜಕತೆಗೆ ಯಾವ ಪಾಶ್ಚಿಮಾತ್ಯ ಶಕ್ತಿಗಳು ಕೈಜೋಡಿಸಿದವೋ ಆ ಶಕ್ತಿಗಳೊಟ್ಟಿಗೆ ಅವರ ಸಂಪರ್ಕವೂ ಇದೆ ಅನ್ನೋದನ್ನು ಇಡೀ ಪ್ರಪಂಚದ ಮಾಧ್ಯಮದ ಎದುರು ಘಂಟಾಘೋಷವಾಗಿ ಸಾರಿದ್ದ ಧೀಮಂತ ಪತ್ರಕರ್ತ ಯಾರು ಅಂತಂದರೆ ಇದೇ ಸಲಾವುದ್ದೀನ್ ಶೋಯಿಬ್ ಚೌಧರಿ. ಈಗ ಅವರ ಮೇಲೆ ಒಂದು ಆಪಾದನೆ ಬಂದಿದೆ. ಏನು
ಆಪಾದನೆ ಅಥವಾ ಸುದ್ದಿ ಅಂತ ಭಾವಿಸ್ಬೋದು. ಸಲಾವುದ್ದೀನ್ ಚೌಧರಿಯನ್ನು ಬೆಂಗಳೂರಿನ ಪೊಲೀಸರು ಬಂಧಿಸಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ, ಅವರನ್ನು ಬಂಧಿಸಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಹರಡ್ತಾ ಇದೆ. ಇದು ಯಾಕೆ ಅಂತಂದರೆ, ಇತ್ತೀಚೆಗೆ ಈ ಬಾಂಗ್ಲಾದ ಪ್ರಕರಣದ ನಂತರದ ದಿನಗಳಲ್ಲಿ ರಾಹುಲ್ ಗಾಂಧಿಯ ವೈಯಕ್ತಿಕ ಜೀವನದ ನಾವು ನೀವು ನಿಬ್ಬೆರಗುಗೊಳ್ಳುವ, ಅತ್ಯಂತ ಅಚ್ಚರಿಗೆ ಕಾರಣವಾಗುವ ಮತ್ತು ಈ ರೀತಿಯಲ್ಲೂ ದೇಶಕ್ಕೆ, ದೇಶದ ಜನರಿಗೆ, ದೇಶದ ಸಂವಿಧಾನಕ್ಕೆ, ದೇಶದ ಕಾನೂನಿಗೆ ಮೋಸವನ್ನು ಮಾಡಿ, ವಂಚನೆಯನ್ನು ಮಾಡಿ, ತಾನು ಸತ್ಯದ ಒಂದು ಸುಭಗತೆಯ ಒಂದು ಸಂಕೇತ ಅನ್ನುವ ರೀತಿಯಲ್ಲಿ ಮೋದಿಯವರ ಎದುರು ಪೋಸ್ ಕೊಡುವಂಥ, ಸುಳ್ಳನ್ನೇ ಸತ್ಯದ ತಲೆಗೆ ಹೊಡೆದ ಹಾಗೆ ಹೇಳುವಂಥ ಈ ಬೂಟಾಟಿಕೆಯ ರಾಹುಲ್ ಗಾಂಧಿಯ ಇಡೀ ಬದುಕಿನ ವೈಯಕ್ತಿಕವಾದಂಥ ಆ ಒಂದು ಗೋಸುಂಬೆತನವನ್ನು, ಆ ಛದ್ಮವೇಷವನ್ನು ಅತ್ಯಂತ ಪ್ರಖರವಾಗಿ ಅದನ್ನು ಕಳಚಿ ಪ್ರಪಂಚದ ಎದುರು ಬೆತ್ತಲುಗೊಳಿಸಿದ್ದಿದ್ರೆ ಅದು ಇದೇ ಶೋಯಿಬ್ ಚೌಧರಿ. ಇದೇ ಸಲಾವುದ್ದೀನ್ ಏನು ಮಾಡ್ತಾ ಬಂದರು, ಸುಕನ್ಯಾ ದೇವಿಯ ರೇಪ್ ಕೇಸನ್ನು, ಅದರ ಇಂಚಿಂಚು ವಿವರಗಳನ್ನು 2 ಬ್ರಿಟಿಷ್ ಪ್ರಜೆಗಳು, 2 ಇಟಲಿ ಪ್ರಜೆಗಳೊಂದಿಗೆ ಅವತ್ತು 2009 ಅವತ್ತು ರಾತ್ರಿ 9 ಗಂಟೆಗೆ ರಾಹುಲ್ ಗಾಂಧಿಯ ಏನು ಅವರ ಇದ್ದಂಥ ಸ್ಥಳಕ್ಕೆ ಬರ್ತಾಳೆ ಸುಕನ್ಯಾ ದೇವಿ. ಅವರ ಮೇಲೆ ಯಾವ ರೀತಿಯ ಅತ್ಯಾಚಾರ ನಡೀತು, ಅದರ ನಂತರ ಏನೇನಾಯಿತು ಅದೆಲ್ಲವನ್ನು ತನ್ನ ಎಕ್ಸ್ನಲ್ಲಿ ಸಂಪೂರ್ಣವಾಗಿ ಅವರು ಹೇಳ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದ ಎಲ್ಲ ಲಿಂಕ್ಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಹೀಗೆ ರಾಹುಲ್ ಗಾಂಧಿಯವರು ಯಾವ ರೀತಿಯಲ್ಲಿ ಅನೈತಿಕವಾದಂಥ ಕೆಲಸದಲ್ಲಿ ತೊಡಗಿದ್ರು ಸುಕನ್ಯಾ ಕೇಸಲ್ಲಿ, ಅದರ ಪರಿಣಾಮ ಏನಾಯಿತು, ರಾಹುಲ್ ಗಾಂಧಿ ಮದುವೆ ಆಗಿಲ್ಲ, ನೀವು ಯಾವಾಗ ಮದುವೆ ಆಗ್ತೀರಿ ಅಂತ ಪ್ರಚಾರ ಅಥವಾ ಇತ್ಯಾದಿ ಹೋದೋದಲ್ಲೆಲ್ಲ ಕೇಳಿದಾಗ ಅದಕ್ಕೆ ಒಳ್ಳೆ ಹೆಣ್ಣುಮಗಳು ಸಿಕ್ಕಿದಾಗ ಮದುವೆ ಆಗ್ತೇನೆ ಅನ್ನುವಂಥ ವಿಚಿತ್ರವಾದ ಉತ್ತರ ಕೊಡುವಂಥ ಈ ಘೋಷಿತ ಬ್ರಹ್ಮಚಾರಿ 2 ಮದುವೆ ಆಗಿದ್ದಾರೆ, ಒಂದು ಮುಸ್ಲಿಮು, ಒಂದು ಕ್ರಿಶ್ಚಿಯನ್ನು. ಅವರಿಗೆ ಮಕ್ಕಳು ಬೇರೆ ಇದ್ದಾರೆ. ಅವರ ಫೋಟೋ ಸಮೇತ ಇಡೀ ವಿವರಗಳನ್ನು ಪ್ರಪಂಚದ ಎದುರು ತೆರೆದಿಟ್ಟದಿದ್ದರೆ ಇದು ಸಲಾವುದ್ದೀನ್ ಶೋಯಿಬ್ ಚೌಧರಿ. ಈ ರೀತಿಯ, ಅದರಲ್ಲೂ ಸುಕನ್ಯಾ ದೇವಿಯ ರೇಪ್ ಕೇಸನ್ನು ಅವರು ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೋಗುವಂಥ ರೀತಿಯಲ್ಲಿ ಅದರ ವಿಡಿಯೋ, ಆಡಿಯೋ, ಪೇಪರ್ ಕಟ್ಟಿಂಗ್ಸು ಎಲ್ಲವನ್ನು ಅವರು ಪ್ರಪಂಚದ ಎದುರು ಬ್ಲಿಡ್ಜಲ್ಲಿ ಬಿಡ್ತಾ ಬಂದಾಗ ಅದನ್ನು ತಡ್ಕೊಳ್ಳಿಕ್ಕಾಗದೇ ಈ ದೇಶದ ಕಾಂಗ್ರೆಸ್ಸಿಗರು ಅವರ ಮೇಲೆ ಕೇಸ್ ಹಾಕಿದ್ದಾರೆ ಅನ್ನುವಂಥ ಒಂದು ಸುದ್ದಿ. ಅದಕ್ಕೆ ರಾಹುಲ್ ಗಾಂಧಿಯ ಕಾಲೇಜು ದಿನಗಳಿಂದ ಡ್ರಗ್ ಪ್ಲೆಡ್ಲಿಂಗ್ ಇತ್ಯಾದಿ ಅವರ ಗರ್ಲ್ ಫ್ರೆಂಡ್ಸು, ಮದುವೆ ಎಲ್ಲವನ್ನ ತೆರೆದಿಡ್ತಾ ಇರುವಂಥ ಈ ಡೇರಿಂಗ್ ಪತ್ರಕರ್ತರ ಬಗ್ಗೆ ಇಂಥದ್ದೊಂದು ಬಂಧನ ಬೆಂಗಳೂರು ಅಂತ ಬಂದಾಗ ಅವರು ಒಂದು ಪೋಸ್ಟನ್ನು ಹಾಕಿದ್ದಾರೆ. ನಾನೀಗ ಎಲ್ಲಿದ್ದೇನೆ ಅನ್ನುವ ಹೆಸರಿನಲ್ಲಿ ಕೆಲವು ಮಾಧ್ಯಮಗಳ ಪ್ರಕಾರ ನನ್ನ ಮೇಲೆ ಬೆಂಗಳೂರು ಪೊಲೀಸರು ಕೇಸ್ ಹಾಕಿದ್ದಾರೆ, ನನ್ನನ್ನು ಬಂಧಿಸಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನು ಹರಡಿಸ್ತಾ ಇದ್ದಾರಲ್ಲ. ಹಾಗಾದರೆ ನನ್ನನ್ನು ಬಂಧಿಸಿದವರು ಕಾನೂನಿನ ಪ್ರಕಾರ ನ್ಯಾಯಾಧೀಶರ ಎದುರು ಯಾಕೆ ಹಾಜರುಪಡಿಸಿಲ್ಲ? ಸುಕನ್ಯಾ ಕೇಸಲ್ಲಿ ಅವತ್ತು ಅವರ ಪಾರ್ಟಿಯಲ್ಲಿ ಯಾರ್ಯಾರಿದ್ದರೂ ಕಾಂಗ್ರೆಸ್ಸಿಗರು ಅನ್ನೋದನ್ನು ನಾನು ಚಿತ್ರ ಸಮೇತ, ಪ್ರೂಫ್ ಸಮೇತ ನಾನು ಮಾಧ್ಯಮದಲ್ಲಿ ಬೆಳಕನ್ನು ಒಡ್ಡಿದ್ರೂ ಕೂಡ ಅಲ್ಲಿ ನಾವಿಲ್ಲ ಅನ್ನುವಂಥ ಒಂದು ಹಸಿ ಸುಳ್ಳನ್ನು ಕಾಂಗ್ರೆಸ್ಸಿಗರು ಹೇಗೆ ಹೇಳ್ತಾ ಇದ್ದಾರೋ ಹಾಗೇ ನನ್ನನ್ನು ಬಂಧಿಸಿದ್ದೇವೆ ಅಥವಾ ನನ್ನನ್ನು ನಾಪತ್ತೆ ಮಾಡುವ, ನನ್ನನ್ನು ಗಾಯಬ್ ಮಾಡುವ ಏನಾದರೂ ತಂತ್ರ ನಡೀತಾ ಇದೆಯೇ ಅಂತ ಅವರು ಎಕ್ಸ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನನ್ನ ದೇಶದಲ್ಲಿ ನಾನು ಇಂಥ ಸತ್ಯವನ್ನು ಹೇಳುವ, ಬರೆಯುವ, ಮಾತಾಡುವ, ಸತ್ಯ ಶೋಧದ
ಒಬ್ಬ ಪತ್ರಕರ್ತನ ನಿಯತ್ತಿನ ಕೆಲಸವನ್ನು ಮಾಡಿ ಇಂಥ 10 ಘಟನೆಗಳನ್ನು ನಾನು ಅನುಭವಿಸಿದ್ದೇನೆ. ಐ ಡೋಂಟ್ ಕೇರ್, ನಾನು ಇದಕ್ಕೆ ಹೆದರುವನಲ್ಲ. ಆದರೆ ನೆನಪಿಡಿ, ರಾಹುಲ್ ಗಾಂಧಿ ಮತ್ತು ಗಾಂಧಿಯ ಕುಟುಂಬ ಅದರ ಇಡೀಯದಾದಂಥ ಜನ್ಮವನ್ನು ಜಾಲಾಡಿ ಅದನ್ನು ಪ್ರಪಂಚದ ಎದುರು ತೆಗೆದಿಡದೇ ಇದ್ದರೆ ನಾನು ಪತ್ರಕರ್ತನೇ ಅಲ್ಲ ಅನ್ನುವಂಥ ಸವಾಲನ್ನು ಕೂಡ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಸಲಾವುದ್ದೀನ್ ಚೌಧರಿ ಏನನ್ನ ರಾಹುಲ್ ಗಾಂಧಿಯವರ ಬಗ್ಗೆ ಲೇಟೆಸ್ಟ್ ಏನನ್ನು ಹೇಳ್ತಾ ಹೋಗ್ತಾ ಇದ್ದಾರೆ? ಬ್ರಹ್ಮಚಾರಿ ಅನ್ನೋದನ್ನು, ಎಷ್ಟು ಡೋಂಗಿ ಅನ್ನೋದನ್ನು ಪ್ರಪಂಚದ ಎದುರು ತೆಗೆದಿಟ್ಟರು. ಇವರ ಕಾಲೇಜು ದಿನಗಳಿಂದ ಹೆಸರನ್ನು ಬದಲಾಯಿಸಿಕೊಂಡೆಲ್ಲ ಆಟ ಆಡಿದಂಥ ಆಟಗಳನ್ನೆಲ್ಲ ತೆರೆದಿಟ್ಟರು. ಡ್ರಗ್ ಪೆಡ್ಲಿಂಗನ್ನು ಇಡೀ ಕೇಸಲ್ಲಿ ಹೇಗೆ ಸಿಕ್ಕಾಕೊಂಡಿದ್ರು, ಅದನ್ನು ಕೊನೆಗೆ ವಾಜಪೇಯಿಯವರು ಹೇಗೆ ಬಿಡಿಸಿದರು ಅದು ನಿಮಗೆ ಗೊತ್ತಿದೆ. ಅದನ್ನು ತಂದರು. ಈ ಮದುವೆ ಅಲ್ಲದೇ ಇನ್ನುಳಿದ ಗರ್ಲ್ ಫ್ರೆಂಡ್ಸು, ಹೆಣ್ಣು ಬಾಕತನ, ಇದನ್ನು ಕೂಡ ಚೌಧರಿಯವರು ಈ ಅವರ ಪತ್ರಿಕೋದ್ಯಮದ ಒಂದು ಅದ್ಭುತವಾದಂಥ ಕೆಲಸ ಮಾಡ್ತಾ ಸಂಶೋಧನೆಯ ಅಸ್ತ್ರದ ಮೂಲಕ ಅದನ್ನು ಹೊರಗಡೆ ಇಟ್ಟರು. ಅದರ ಜೊತೆಗೆ ಈಗ ಸುಕನ್ಯಾ ದೇವಿಯ ರೇಪ್ ಕೇಸು ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವಲ್ಲಿವರೆಗೆ ನಾನು ಬಿಡುವುದಿಲ್ಲ ಅನ್ನುವಂಥ ಸಲಾವುದ್ದೀನ್ ಶೋಯಿಬ್ ಚೌಧರಿ ಅವರು ಅದರ ಇಡೀಯದಾದಂಥ ತನಿಖೆಯ ತನ್ನ ಪತ್ರಿಕಾಕರ್ತನಾಗಿ ನಾನು ಮಾಡಬಹುದಾದಂಥ ತನಿಖೆಯ ಎಲ್ಲ ಮಜಲುಗಳನ್ನು ಬಳಸ್ಕೊಳ್ತಾ ಇದ್ದಾರೆ, ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ನೀವು ಕೈ ಜೋಡಿಸಿ, ನಿಮ್ಮಲ್ಲೂ ಯಾವುದಾದ್ರೂ ಸಾಕ್ಷ್ಯಗಳಿದ್ದರೆ ಅದನ್ನು ನನಗೆ ಕೊಡಿ ಅನ್ನುವಂಥ ಒಂದು ಪಂಥಾಹ್ವಾನವನ್ನು ಕೊಡ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಆಗಸ್ಟ್ 28ರಂದು ಅವರು ಒಂದು ಪೋಸ್ಟನ್ನು ಮಾಡ್ತಾರೆ. ಈ ಪ್ರಕರಣ ಡಿಸೆಂಬರ್ 2ರ ರಾತ್ರಿ 9 ಗಂಟೆಯಿಂದ ಏನೆಲ್ಲ ನಡೀತು ಸುಕನ್ಯಾ ದೇವಿಯ ರೇಪಿನ ಸಂದರ್ಭ, ಅದನ್ನು ಅವರು ಸಂಪೂರ್ಣವಾಗಿ ಬಿಚ್ಚಿಡ್ತಾರೆ ವಿತ್ ಎವಿಡೆನ್ಸ್. ಆಗಸ್ಟ್ 28ರ ಆ ಒಂದು ಪೋಸ್ಟು ಇಡೀ ಕಾಂಗ್ರೆಸ್ಸಿಗರ ಜಂಗಾಬಲವನ್ನು ಉಡುಗಿಸಿದೆ. ನಾವು ಎಷ್ಟು ಮುಗ್ಧರು, ನಾವು ಎಷ್ಟು ಒಂದು ರೀತಿಯ ಬುದ್ಧಿಹೀನರು, ನಾವು ಎಷ್ಟು ಒಂದು ರೀತಿಯ ಏನು ಈ ಬಿಟ್ಟಿ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ, ಅಥವಾ ಕಾಂಗ್ರೆಸ್ಸು, ನೆಹರು, ಗಾಂಧಿ, ಇಂದಿರಾ ಗಾಂಧಿ ಅಂದ ತಕ್ಷಣ ಎಷ್ಟು ನಾವು ಮರಳಾಗ್ತೇವೆ, ಆ ಮರಳಿನಲ್ಲಿ ನಾವು ಸತ್ಯವನ್ನು ಹೇಗೆ ಮರೆತೇವೆ ಅನ್ನೋದನ್ನು ಶೋಯಿಬ್ ಚೌಧರಿ ಇಷ್ಟು ಘಂಟಾಘೋಷವಾಗಿ ಮತ್ತು ಅವರು ಏನು ಮಾತಾಡ್ತಾರೋ, ಏನು ಪೋಸ್ಟ್ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಂಥ ಪೂರ್ಣ ದಾಖಲೆಗಳನ್ನು ಇಡ್ತಾರೆ. ಆದರೂ ಕೂಡ ಒಬ್ಬ ವಿದೇಶಿ ನೆಲದಲ್ಲಿ ನಿಂತಂಥ ಪತ್ರಕರ್ತನಿಗೆ ಆಗುವ ಜ್ಞಾನೋದಯ, ಸತ್ಯದರ್ಶನ ನಮಗೆ 75 ವರ್ಷದಲ್ಲೂ ಆಗಲಿಲ್ವೇ? ಜಾತಿ ಗಣನೆ ಅಂತ ಹೇಳುವಂಥ ಇದೇ ರಾಹುಲ್ ಗಾಂಧಿಯ ಜಾತಿ ಯಾವುದು ಅನ್ನೋದನ್ನು ಸಂಸತ್ತಿನಲ್ಲೇ ಕೇಳಲಾಯಿತು. ಅದಕ್ಕೆ ಮೌನವೇ ಉತ್ತರ ರಾಹುಲ್ ಗಾಂಧಿಯದ್ದು. ಅದರ ಅರ್ಥ ಏನು? ಒಂದು ಕಡೆ ಕ್ರಿಶ್ಚಿಯನ್ನು, ಒಂದು ಕಡೆ ಬ್ರಾಹ್ಮಣ, ಒಂದು ಕಡೆ ಮುಸ್ಲಿಮು, ಯಾವ್ಯಾವ ಛದ್ಮವೇಷಗಳನ್ನೆಲ್ಲ ನೋಡಲಿಲ್ಲ ನಾವು. ಆದರೂ ಕೂಡ ರಾಹುಲ್ ಗಾಂಧಿ ಮಾತಾಡುವ ಎಲ್ಲ ಮಾತುಗಳನ್ನು, ಆಡುವ ಎಲ್ಲ ಆಟಗಳನ್ನು, ನಾಟಕಗಳನ್ನು, ಧರಿಸುವ ಎಲ್ಲ ದಿರಿಸುಗಳನ್ನು ನಾವು ನಂಬ್ತೇವೆ. ಅಷ್ಟೇ ಅಲ್ಲ, ಮತವನ್ನು ಹಾಕ್ತೇವೆ, ಅವರನ್ನೇ ಪ್ರಧಾನಿಯನ್ನು ಮಾಡಲಿಕ್ಕೆ ಹೊರಡ್ತಾ ಇದ್ದೇವೆ. ಅಂದರೆ ತನ್ನ ನಿಜವಾದ ಅಸ್ತಿತ್ವವನ್ನೇ ಸುಳ್ಳು ಹೇಳುವ ಮತ್ತು ದೇಶದ ಪೌರತ್ವವನ್ನೇ ಅಣಕಿಸುವ. ಈಗ ಸೆಪ್ಟೆಂಬರ್ 26ಕ್ಕೆ ಈ ದ್ವಿಪೌರತ್ವದ ಬಗ್ಗೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಇದರ ತನಿಖೆ ಆಗಬೇಕು ಅಂತ ಕೋರ್ಟಿಗೆ ಮನವಿ ಮಾಡಿಕೊಂಡಿದ್ದಾರೆ. ಅದರ ತನಿಖೆ, ಅದರ ಒಂದು ವಾಗ್ವಾದ ಆರಂಭ ಆಗತ್ತೆ ಸೆಪ್ಟೆಂಬರ್ 26. ಒಂದು ಕಡೆ ನೋಡ್ತಾ ಹೋದರೆ ನಾವು ನಂಬಲಿಲ್ಲ. ಸಾಂವಿಧಾನಿಕವಾಗಿ ಸಂವಿಧಾನದ ಪ್ರತಿಗಳನ್ನು ಹಿಡ್ಕೊಂಡು ಇಡೀ ದೇಶಾದ್ಯಂತ ತಿರುಗಿದ್ದಲ್ದೇ ಸಂಸತ್ ಭವನಕ್ಕೂ ಪ್ರವೇಶ ಮಾಡಿ ಅಲ್ಲೂ ಆಡಿದ ನಾಟಕವನ್ನು ನೋಡಿ ಅದಕ್ಕೂ ಭೇಷ್ ಅಂದೆವು, ಜೈಕಾರ ಹಾಕಿದೆವು.
ಆದರೆ ಈ ನಮ್ಮ ಸಲಾವುದ್ದೀನ್ ಅಂತ ಪತ್ರಕರ್ತರು ಬೆಂಬಿಡದ ಬೇತಾಳನ ಹಾಗೆ ವೃತ್ತಿಪರತೆಯ ಆತ್ಯಂತಿಕವಾದಂಥ ಶುದ್ಧತೆಯಿಂದ ಪ್ರತಿ ಒಂದನ್ನು ಕಲೆಕ್ಟ್ ಮಾಡಿ ಅದನ್ನು ಜನರ ಎದುರು ಬಿಡ್ತಾ ಇದ್ದಾರೆ. ಸುಬ್ರಹ್ಮಣ್ಯಂ ಸ್ವಾಮಿ ಇವತ್ತು ಕೋರ್ಟಿಗೆ ಮನವಿ ಮಾಡಿಕೊಂಡಿದ್ದಾರೆ ದ್ವಿಪೌರತ್ವದ ಬಗ್ಗೆ. ಸಂವಿಧಾನದ ಬಗ್ಗೆ ಮಾತಾಡುವರು, ದೇಶದ ಬಗ್ಗೆ ಮಾತಾಡುವರು, ಕಾನೂನು ಬಗ್ಗೆ ಮಾತಾಡುವಂಥ ಇದೇ ರಾಹುಲ್ ಗಾಂಧಿಗೆ ತಾನು ಎರಡು ದೇಶದ ಪೌರತ್ವವನ್ನು ಇಟ್ಕೊಳ್ಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇಲ್ವಾಗಾದರೆ ಬೇರೆ ಎಲ್ಲ ಮಾತಾಡ್ತೀರಿ. ಅದನ್ನು ಕೂಡ ಶೋಯಿಬ್ ಪ್ರಶ್ನೆ ಮಾಡ್ತಾರೆ, ಸಲಾವುದ್ದೀನ್ ಪ್ರಶ್ನೆ ಮಾಡ್ತಾರೆ. ಅವರು ಮುಂದುವರಿತಾ ಹೇಳ್ತಾರೆ, ರಾಹುಲ್ ಗೆಸ್ಟ್ ಹೌಸಿಗೆ ಸುಕನ್ಯಾ ಅವತ್ತು ಬಂದಾಗ 6 ಸ್ನೇಹಿತರಿದ್ದರು. 2 ಬ್ರಿಟಿಷ್ ಪ್ರಜೆಗಳು, 2 ಇಟಲಿ ಪ್ರಜೆಗಳು ಮತ್ತು ರಾಹುಲ್ ಗಾಂಧಿ ಒಬ್ಬ ದೇಶಿಕ. ಇವರು ಅತ್ಯಾಚಾರ ನಡೆಸ್ತಾರೆ. ಅತ್ಯಾಚಾರದ ಬಳಿಕ ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನುವಂಥ ಒಂದು ಅಭಿಯಾನವನ್ನು ಇದೇ ರಾಹುಲ್ ಗಾಂಧಿ ಅಣಕಿಸ್ತಾರಲ್ಲ, ಅದೇ ರಾಹುಲ್ ಗಾಂಧಿ ಅವತ್ತು ಸುಕನ್ಯಾ ದೇವಿ ಅವರ ಅತ್ಯಾಚಾರದ ಬಳಿಕ ಅವರ ಕನ್ಯತ್ವಕ್ಕೆ 50,000 ಮೌಲ್ಯವನ್ನು ಕಟ್ತಾರೆ, 50,000 ರೂಪಾಯಿ ಕೊಡಲಿಕ್ಕೆ ಮುಂದಾಗ್ತಾರೆ. ಆ ಇಡೀ ಪ್ರಕರಣವನ್ನು ಸಾಧಾರಣವಾಗಿ ಸಲಾವುದ್ದೀನ್ ಅಲ್ಲಿ ತೆರೆದಿಡ್ತಾರೆ. ಅದಕ್ಕೆ ಸಂಬಂಧಿಸಿದ 2 ವಿಡಿಯೋವನ್ನು ಹಾಕಿರ್ತಾರೆ. ಆದರೆ ಈಗ ಅಲ್ಲಿ ನೀವು ಹೋದರೆ ಆ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಸಿಗುವುದಿಲ್ಲ, ಲಿಂಕ್ ಮಾತ್ರ ಇದೆ, ವಿಡಿಯೋ ನೋಡಲಿಕ್ಕಾಗೋದಿಲ್ಲ. ಅವತ್ತು ಅವರ ವಿಡಿಯೋವನ್ನು ಹಾಕಿದರು. 2009 ಡಿಸೆಂಬರ್ 2 ರಾತ್ರಿ 9 ಗಂಟೆಗೆ ನಡೆದಂಥ ಘಟನೆ ಇದು. ಆ ನಂತರ ಅವರ ತಾಯಿ ಕಂಡಲ್ಲಿ ನ್ಯಾಯಕ್ಕಾಗಿ ಪರದಾಡ್ತಾರೆ. ಯಾರೂ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. ಯಾಕೆ ಹೇಳಿ? ಆ ಸಂದರ್ಭದಲ್ಲಿ ಇದ್ದದ್ದು ದೇಶದಲ್ಲಿ UPA ಸರ್ಕಾರ, ಸೋನಿಯಾ ಗಾಂಧಿ ಶ್ಯಾಡೋ ಪ್ರಧಾನಿ, ಮನಮೋಹನ್ ಸಿಂಗ್ ಮೌನದ ಪ್ರಧಾನಿ. ಹಾಗಾಗಿ ಅವರಿಗೆ ನ್ಯಾಯ ಸಿಗುವುದಿಲ್ಲ. ಈ ನಮ್ಮ ಸಲಾವುದ್ದೀನ್ ಎಷ್ಟರ ಮಟ್ಟಿಗೆ ವಿವರ ಕೊಡ್ತಾರೆ ಅಂತಂದರೆ, ಅವತ್ತು ಈ ಪ್ರಕರಣವನ್ನು ವರದಿ ಮಾಡಲಿಕ್ಕೆ ಬಂದಂಥ ಪಂಜಾಬ್ ಕೇಸರಿ, ದೈನಿಕ್ ಭಾಸ್ಕರ್, ಜಾಗರಣ್, ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, NDTV, ಆಜ್ ತಕ್, ಸ್ಟಾರ್ ನ್ಯೂಸ್, ಹೀಗೆ ಅಲ್ಲಿ ಬಂದಂಥ ಮಾಧ್ಯಮದ ಇಡೀ ಒಂದು ಲಿಸ್ಟನ್ನು ಕೊಡ್ತಾರೆ. ಅದನ್ನು ನಿಮ್ಮ ಮುಂದೆ ನಾನು ಕೊಡ್ತಾ ಇದ್ದೇನೆ. ಅಂದರೆ ಅವರ ಪತ್ರಿಕೋದ್ಯಮದ ಸಾತ್ವಿಕತೆ ಎಷ್ಟರ ಮಟ್ಟಿಗಿದೆ ಅಂತಂದರೆ, ಇಂಚಿಂಚು ಸಂಶೋಧನೆ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಪರ್ಯಾಪ್ತವಾದಂಥ ದಾಖಲೆಯನ್ನು ಪಕ್ಕದಲ್ಲಿ ಇಡ್ತಾ ಹೋಗ್ತಾರೆ. ಈ ಪೋಸ್ಟ್ ಏನಿದೆಯಲ್ಲ, ಈ ಪೋಸ್ಟು ತಾರಕಕ್ಕೆ ಕೊಂಡೋದದ್ದು. ಯಾಕೆಂತಂದ್ರೆ ಅದರಲ್ಲಿ ಹೇಳ್ತಾರೆ ಅವರು, ಇದೇ ಸುಕನ್ಯಾ ಅವರ ತಾಯಿ ನ್ಯಾಯಕ್ಕಾಗಿ ಎಷ್ಟು ಅಲೆದಾಡಿದ್ರು. ಪೊಲೀಸರಿಗೆ ದೂರು ಕೊಡ್ಲಿಕ್ಕೆ ಹೋದಾಗ ಪೊಲೀಸರು ದೂರನ್ನೂ ಸ್ವೀಕರಿಸಲಿಲ್ಲ. ಆಗ UPA ಸರ್ಕಾರ, ಕಾಂಗ್ರೆಸ್ಸಿನ ಮುಖಂಡರು ಹೋದಲ್ಲಿ ಇವರಿಗೆ ಅಡ್ಗಾಲ ಹಾಕಿದರು. ಸೋನಿಯಾ ಗಾಂಧಿಯನ್ನು ಭೇಟಿಯಾಗಲಿಕ್ಕೆ ಪ್ರಯತ್ನ ಮಾಡಿದಾಗ ಅದೂ ಆಗಲಿಲ್ಲ. ಮಾಧ್ಯಮಗಳಿಗೆ ಸಂದರ್ಶನ ಕೊಡಬೇಕು ಅಂತ ಹೊರಟಾಗ ಎಲ್ಲ ಮಾಧ್ಯಮಗಳನ್ನು ನಿಯಂತ್ರಿಸಲಾಯಿತು. ಅದರಲ್ಲಿ 3 ಮಾಧ್ಯಮ ಸುಕನ್ಯಾ ಮತ್ತು ಅವರ ಮಗಳನ್ನು, ಅವರ ತಾಯಿ ಮತ್ತು ಸುಕನ್ಯಾ ಅವರನ್ನು ಸಂದರ್ಶನ ಮಾಡ್ತಾರೆ. ಆ ಸಂದರ್ಶನ ಮಾಡಿದ್ದನ್ನು ಆಡಿಯೋ ಅಥವಾ ವಿಡಿಯೋ ಟೇಪ್ ಇದ್ದರೆ ನನಗೆ ದಯವಿಟ್ಟು ಕಳಿಸಿಕೊಡಿ. ಯಾವುದೇ ರೀತಿಯಲ್ಲೂ ನಿಮ್ಮ ಹೆಸರನ್ನು ರಿವೀಲ್ ಮಾಡುವುದಿಲ್ಲ. ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇದ್ದಾಗ ನಾವು ನೋಡ್ಕೊಳ್ತೇವೆ. ನಮಗೆ ಈ ಒಂದು ರೇಪಿನ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡು ಹೋಗಬೇಕು. ಭಾರತದಲ್ಲಿ ತಾನು ಸುಭಗ ಅಂತ ತಿರುಗಾಡ್ತಾ ಇರುವಂಥ ಈ ರಾಹುಲ್ ಗಾಂಧಿಯ ಮುಖವಾಡವನ್ನು ನಾನು ಕಳಚಿಯೇ ಸಿದ್ಧ. ದಯವಿಟ್ಟು ನಿಮ್ಮ ಹತ್ರ ಆಡಿಯೋ ಅಥವಾ ವಿಡಿಯೋ ಇದ್ದರೆ ಕಳಿಸ್ಕೊಡಿ ಅಂತ ಮನವಿಯನ್ನು ಸಲಾವುದ್ದೀನ್ ಮಾಡ್ಕೊಳ್ತಾರೆ. ಆ 28ರ ಅಂದು ಪೋಸ್ಟ್ ಮಾಡಿದ್ರಲ್ಲಿ ಇದು ಕಾಂಗ್ರೆಸ್ಸಿನ ಅಂಡಿಗೆ ಉರಿಯನ್ನು ತಂದದ್ದು. ಹಾಗೆಯೇ ಅದಾದ ಬಳಿಕ ಸುಕನ್ಯಾ ಅವರ ತಾಯಿ ಸೋನಿಯಾ ಭೇಟಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅವರು ನಿರಾಕರಿಸ್ತಾರೆ. ಅಷ್ಟೇ ಅಲ್ಲ, ಅವರ ಮುಂದೆ ಎಲ್ಲೆಲ್ಲಿ ಹೋಗ್ತಾರೋ, ನ್ಯಾಯಕ್ಕಾಗಿ ಎಲ್ಲೆಲ್ಲಿ ಅವರು ಬೇಡ್ತಾರೋ ಅವೆಲ್ಲ ಕಡೆ ತನ್ನ ಪ್ರಭಾವದ ಒಂದು ವಲಯವನ್ನು
ನಿರ್ಮಿಸ್ತಾರೆ ಅನ್ನೋದನ್ನು ಕೂಡ ಅವರಲ್ಲಿ ಹೇಳ್ತಾರೆ. ಕೊನೆಗೆ ಸುಕನ್ಯಾ ದೇವಿ ಅವರ ತಾಯಿ ಯಾವುದೇ ರೀತಿಯ ಒಂದು ನ್ಯಾಯದ ದಾರಿ ಕಾಣದೇ ಇದ್ದಾಗ ಅವರು ಭಾರತದ ಮಾನವ ಹಕ್ಕು ಆಯೋಗವನ್ನು ಸಂಪರ್ಕಿಸ್ತಾರೆ. ಅಲ್ಲಿ ಆಯೋಗಕ್ಕೆ ದೂರನ್ನು ಸಲ್ಲಿಸ್ತಾರೆ. ಅಲ್ಲೂ ಅಷ್ಟೇ ನಾಮಕಾವಸ್ಥೆಗೆ ಒಂದು ಕಂಪ್ಲೇಂಟ್ ಬರೆಸ್ಕೊಂಡು ಸುಕನ್ಯಾ ದೇವಿ ತಾಯಿಯನ್ನು ಹೊರಗೆ ದಬ್ಬುತ್ತಾರೆ. ಇದೇ ಶಬ್ದವನ್ನು ಬಳಸ್ತಾರೆ ಅವರು. ಹಾಗಾಗಿ ಅವರು ಅಲ್ಲೂ ಒಂದು ಮನವಿಯನ್ನು ಮಾಡ್ತಾರೆ ಮಾನವ ಹಕ್ಕು ಆಯೋಗಕ್ಕೆ, ದಯವಿಟ್ಟು ನಿಮ್ಮ ಹತ್ರ ಅದರ ಒಂದು ಕಾಪಿ ಇದ್ದರೆ ನನಗೆ ಕಳಿಸ್ಕೊಡಿ ಅನ್ನುವಂಥ ಒಂದು ಭರವಸೆಯನ್ನು, ಮತ್ತು ಅವರಿಗೆ ಯಾವುದೇ ರೀತಿಯಲ್ಲೂ ನಿಮ್ಮ ಹೆಸರನ್ನು ನಾವು ಪಬ್ಲಿಕ್ ಮಾಡುವುದಿಲ್ಲ ಮತ್ತು ನಿಮ್ಮ ಯಾವುದೇ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡೋದಿಲ್ಲ, ಆದರೆ ಆ ಕಾಪಿಯನ್ನು ನಮಗೆ ಕಳಿಸ್ಕೊಡಿ ಅಂತ ಹೇಳಿ ಅವರು ಮನವಿಯನ್ನು ಮಾಡ್ತಾರೆ. ಆ ಮನವಿಯನ್ನು ಮಾಡುವ ಹೊತ್ತಿನಲ್ಲಿ ಅದಕ್ಕೆ ಸಂಬಂಧಿಸಿದ ಪೂರ್ಣ ದಾಖಲೆಗಳನ್ನು, ಆಡಿಯೋವನ್ನು, ವಿಡಿಯೋವನ್ನು, ಅದರ ಲಿಂಕ್ಗಳನ್ನು ಎಲ್ಲ ಇಲ್ಲಿವರೆಗೆ ನಾನು ಏನೇನು ಕಲೆಕ್ಟ್ ಮಾಡಿದ್ದೇನೆ ರಾಹುಲ್ ಗಾಂಧಿ ಸುಕನ್ಯಾ ದೇವಿಯವರ ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟು ಅದನ್ನೆಲ್ಲವನ್ನು ಹಾಕ್ತಾರೆ. ಅತ್ಯಾಚಾರ ಆಗಿದೆ ಅನ್ನುವುದರ ಬಗ್ಗೆ 2 ವಿಡಿಯೋವನ್ನು ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಆದರೆ ಈಗ ಆ ಎಕ್ಸ್ನಲ್ಲಿ ನಿಮಗೆ ವಿಡಿಯೋ ಪ್ರದರ್ಶನ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿ ಅದನ್ನು ಅವರು ಕಾಂಗ್ರೆಸ್ನವರು ಅದನ್ನು ತೆಗೆಯುವ ಕೆಲಸವನ್ನು ಮಾಡಿದ್ದಾರೆ. ಸಲಾವುದ್ದೀನ್ ಇಲ್ಲಿಗೆ ನಿಲ್ಲುವುದಿಲ್ಲ. ಆ ಪೋಸ್ಟಲ್ಲಿ ಇನ್ನೂ ಮುಂದುವರಿಸ್ತಾರೆ. ಯಾಕೆಂತಂದರೆ 2009 ಅಲ್ಲಿಂದ ಅತ್ಯಾಚಾರ ಆದ ಪ್ರಕರಣದ ನಂತರ ನ್ಯಾಯಕ್ಕಾಗಿ ಹೋರಾಡಿ ಕೊನೆಗೆ ಸುಕನ್ಯಾ ದೇವಿ ಕುಟುಂಬ ಎಲ್ಲಿದೆ ಅನ್ನುವಂಥದ್ದು ಈವರೆಗೂ ಯಾರಿಗೂ ಪತ್ತೆ ಇಲ್ಲ. ಹೆಚ್ಚು ಕಮ್ಮಿ 15 ವರ್ಷ ಕಳೆಯಿತು. ಆದರೆ ಅಲ್ಲಿ ಒಂದು ಬಾಂಬ್ ಹಾಕ್ತಾರೆ ಸಲಾವುದ್ದೀನ್. ಇಲ್ಲಿಯವರೆಗೆ ನಾಪತ್ತೆ ಮತ್ತು ನಿಗೂಢವಾಗಿದ್ದಂಥ ಸುಕನ್ಯಾ ದೇವಿ ಕುಟುಂಬ ಎಲ್ಲಿದೆ ಅನ್ನುವಂಥ ವಿಚಾರ ನಮಗೆ ಗೊತ್ತಿದೆ. ಅದನ್ನು ಪತ್ತೆ ಹಚ್ಚುತ್ತೇವೆ ಅಷ್ಟೇ ಅಲ್ಲ, ಪತ್ತೆ ಹಚ್ಚಿದ್ದೇವೆ. ಇದೆಲ್ಲ ಆದ ನಂತರ ಒಂದು ಸ್ಫೋಟಕ ಮಾಹಿತಿಯನ್ನು ಅವರು ಅಲ್ಲಿ ಮತ್ತೆ ತೆರೆದಿಡ್ತಾರೆ. ನಮಗೆ ಸುಕನ್ಯಾ ದೇವಿಯವರ ಕುಟುಂಬ ಎಲ್ಲಿದೆ, ಹೇಗಿದ್ದಾರೆ ಅನ್ನುವ ಸಂಪೂರ್ಣ ಮಾಹಿತಿ ನಮಗೆ ಸಿಕ್ಕಿದೆ. ಅದನ್ನು ವೆರಿಫೈ ಮಾಡ್ತಾ ಇದ್ದೇವೆ. ಅದೆಲ್ಲ ವೆರಿಫಿಕೇಷನ್ನು ಇತ್ಯಾದಿಗಳು ಮುಗಿದ ನಂತರ ಅವರ ಸಂಪೂರ್ಣ ಅವರ ಆಡಿಯೋ, ವಿಡಿಯೋ, ವಿಜುವಲ್ಸು ಎಲ್ಲದರೊಂದಿಗೆ ಆ ಕುಟುಂಬವನ್ನು ನಿಮ್ಮೆದುರು ತಂದು ನಿಲ್ಲಿಸ್ತೇವೆ ಅನ್ನುವಂಥ ಪಂಥಾಹ್ವಾನವನ್ನು ಕೊಡ್ತಾರೆ. ಇದು ಅತ್ಯಂತ ಸ್ಫೋಟಕವಾದಂಥ ಮಾಹಿತಿ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯ ಮಟ್ಟಿಗೆ. ಅಲ್ಲಿಂದ ಚೌಧರಿ ಟಾರ್ಗೆಟ್ ಆಗ್ತಾರೆ. ಹಾಗಾಗಿಯೇ ಜನ ಈ ಸುಳ್ಳು ಸುದ್ದಿಯನ್ನು ಬೆಂಗಳೂರಿನಲ್ಲಿ ಕೇಸ್ ಹಾಕಲಾಗಿದೆ, ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂಥ ಈ ವಿವರಗಳನ್ನು ಹರಿಬಿಟ್ಟಾಗ ಇರಬಹುದೇನೋ ಅನ್ನುವಂಥ ಒಂದು ಊಹೆಗೂ ಕೂಡ ನಿಲುಕುವಂತಾದದ್ದು ಈ ಕಾರಣಕ್ಕಾಗಿ. ಯಾಕೆಂದರೆ ರಾಹುಲ್ ಗಾಂಧಿ ಸುಕನ್ಯಾದೇವಿ ಅತ್ಯಾಚಾರದ ಪ್ರಕರಣನ ಒಂದು ಕೇಂದ್ರ ಬಿಂದು ಅನ್ನುವುದನ್ನು ಇದೇ ಸಲಾವುದ್ದೀನ್ ಶೋಯಿಬ್ ಚೌಧರಿ ಭಾಳ ಸ್ಪಷ್ಟವಾದ ದಾಖಲೆ ಸಮೇತ ಹೊರಗಡೆ ಹಾಕ್ತಾ ಬಂದರು. ಅದು ಇವರಿಗೆ ಜಂಗಾಬಲವನ್ನು ಉಡುಗಿಸಿದೆ. ಹಾಗಾಗಿ ಈ ಸುಳ್ಳು ಸುದ್ದಿ ಹಬ್ಬುತ್ತಾ ಇದೆ. ಅದಕ್ಕೆ ಅವರು ಎಕ್ಸ್ಪ್ಲನೇಷನನ್ನು ಕೊಟ್ಟರು. ಮತ್ತು ಚೌಧರಿ ಅವರು ಒಂದು ಮಾತನ್ನು ಹೇಳ್ತಾರೆ ಆ ಎಕ್ಸ್ ಪೋಸ್ಟಲ್ಲಿ. ಏನು ಅಂದರೆ, ಇದರ ಆಚೆ ಯಾರಿಗಾದರೂ ಸುಕನ್ಯಾದೇವಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಣ್ಣ ಕ್ಲೂ ಸಿಕ್ಕಿದರೂ ಕೂಡ ನೀವು ನನಗೆ ಅದನ್ನು ದಯವಿಟ್ಟು ಕಳಿಸ್ಕೊಡಿ ಅಂತ ಅವರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತಾರೆ. ಈ ನಂಬರ್ ಹಾಕೋದ್ರಿಂದ ಕೆಲವರು ಭಾವಿಸಿದ್ರೇನು, ಹಾಗಾದರೆ ಈ ನಂಬರಿಗೆ ಸಂಪರ್ಕಿಸಿ ಅವ್ರ ಮೇಲೆ ಕೇಸ್ ಹಾಕಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ. ಆದರೆ ಅದು ಶುದ್ಧ ಸುಳ್ಳು. ಅರೆಸ್ಟ್ ಆಗಿಲ್ಲ. ಅವರು ಬಾಂಗ್ಲಾದೇಶದಲ್ಲೇ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಇದ್ದಾರೆ ಅಷ್ಟೇ ಅಲ್ಲ,
ರಾಹುಲ್ ಹಾಗೂ ಸೋನಿಯಾ ಗಾಂಧಿಯವರ ಅತ್ಯಂತ ಗೌಪ್ಯದ ವಿಚಾರಗಳನ್ನು ಇನ್ನಷ್ಟು ದಾಖಲೆ ಸಮೇತ ಹೊರಗಡೆ ಹಾಕುವ ಕೆಲಸವನ್ನು ಮತ್ತೆ ಕಳೆದ 2 ದಿನದಿಂದ ಮಾಡ್ತಾ ಇದ್ದಾರೆ. ಅದೇನು ಅಂತಂದರೆ, ಇದೇ ಎಕ್ಸ್ ಪೋಸ್ಟ್ನಲ್ಲಿ ಚೌಧರಿಯವರು ರಾಹುಲ್ ಹಾಗೂ ಸೋನಿಯಾ ಪಾಕ್ ಪರ ಸ್ಪೈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಗುರುತರವಾದಂಥ ದೇಶದ್ರೋಹಿ ಆಪಾದನೆಯನ್ನು ಆಸ್ಫೋಟಕವಾಗಿ ಮಾಡಿದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಆರ್ಟಿಕಲ್ಗಳನ್ನು, ದಾಖಲೆಗಳನ್ನು ಆ ಎಕ್ಸ್ ಪೋಸ್ಟಲ್ಲಿ ಪ್ರಕಟ ಮಾಡಿದ್ದಾರೆ. ಆ ಆರ್ಟಿಕಲಲ್ಲಿ ಏನಿದೆ ಅನ್ನೋದನ್ನು ನಿಮಗೆ ತಿಳಿಸಿದರೆ ನೀವು ಬೆರಗಾಗ್ತೀರಿ, ಬೆಚ್ಚಿ ಬೀಳ್ತೀರಿ. ಯಾಕೆ ಗೊತ್ತಾ? ಆ ಒಂದು ಸ್ಪೈ ಮಾಡ್ತಾರೆ ಪಾಕಿಸ್ತಾನದ ಪರವಾಗಿ ಅನ್ನುವಂಥ ಈ ಒಂದು ಆಸ್ಫೋಟಕ ವಿಚಾರ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲನ್ನು ಅವರೇನು ಪಬ್ಲಿಷ್ ಮಾಡಿದ್ದಾರೆ, ಅದರಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಹೆಸರಿಲ್ಲ. ಆದರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯ ಒರಿಜಿನಲ್ ನೇಮ್ ಅಂತ ಏನು ಈವರೆಗೆ ಅದು ಮಾಧ್ಯಮಗಳಲ್ಲಿ ಬರ್ತಾ ಇದೆಯಲ್ಲ, ಆ ಹೆಸರಿನಲ್ಲೇ ಅಲ್ಲಿ ಅವರು ಗುರುತಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಚೌಧರಿ ಬೊಟ್ಟು ಮಾಡಿ ತೋರಿಸ್ತಾರೆ. ರಾಹುಲ್ ಗಾಂಧಿಯ ಹೆಸರು ರೌಲ್ ವಿನ್ಸಿ, ಇಟಲಿಯಲ್ಲಿ ಅವರ ಹೆಸರು ರೌಲ್ ವಿನ್ಸಿ ಅಂತ ನಾವು ಈಗಾಗಲೇ ಓದಿದ್ದೇವೆ. ಹಾಗೆಯೇ ಸೋನಿಯಾ ಗಾಂಧಿಯವರ ಮೂಲ ಹೆಸರೇನು? ಹೆಡ್ವಿಜ್ ಆಂಟೋನಿಯಾ ಅಲ್ಬಿನಾ ಮೈನೋ ಅನ್ನುವಂಥ ಹೆಸರಿನಲ್ಲಿ ಈ ಸ್ಪೈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅನ್ನೋದು ಯೋಚನೆ ಮಾಡಿ. ಹಿಂದೆ ರಷ್ಯಾ ಒಕ್ಕೂಟ ವ್ಯವಸ್ಥೆಯಲ್ಲಿದ್ದಾಗ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಏನು ಅಲ್ಲಿ ಮರ್ಡರ್ ಆಗುತ್ತೆ ಪ್ರಧಾನಿಯವ್ರದ್ದು, ಅಲ್ಲಿ ಏನೇನು ಆಯಿತು, ಅವರ ಸ್ಪೈ ವ್ಯವಸ್ಥೆಯ ಒಂದು ಭಾಗವಾಗಿ ಸೋನಿಯಾ ಗಾಂಧಿ ಹೇಗೆ ಕೆಲಸ ಮಾಡ್ತಾ ಇದ್ರು ಇಟಲಿಯಲ್ಲಿದ್ದು, ರಾಜೀವ್ ಗಾಂಧಿಯವರನ್ನು ವರಿಸುವ, ಲವ್ ಮಾಡುವ, ಮದುವೆ ಆಗುವುದು ಕೂಡ ಅವರ ಆ ಸ್ಪೈ ಮಾಡುವಂಥ ವೃತ್ತಿಯ ಒಂದು ಭಾಗ ಅನ್ನೋದನ್ನು ಈಗಾಗಲೇ ಹಲವು ದಾಖಲೆಗಳ ಸಮೇತ ಅಂತಾರಾಷ್ಟ್ರೀಯ ಮಾಧ್ಯಮಗಳು, ದೇಶೀಯ ಮಾಧ್ಯಮಗಳು ಪ್ರಕಟ ಮಾಡಿದ್ದಾವೆ. ಮತ್ತು ಶಾಸ್ತ್ರಿಯವರ ಸಾವಿನ ಮೇಲೇ ತಾಷ್ಕೆಂಟ್ ಫೈಲ್ಸ್ ಅಂತ ಏನು ಬಂತು, ಅದರಲ್ಲಿ ಅದರ ಸಂಪೂರ್ಣ ವಿವರಗಳಿದೆ. ಅದರ ಜೊತೆಗೇ ಈಗ ಈ ಸಲಾವುದ್ದೀನ್ ಶೋಯಿಬ್ ಚೌಧರಿಯವರು ಹೊರಹಾಕ್ತಾ ಇರುವಂಥ ಬಹಳ ಭೀಕರವಾದಂಥ ಸತ್ಯ ಏನು? ಪಾಕ್ ಪರ ತಾಯಿ ಮಗ ಇಬ್ಬರು ಸ್ಪೈ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಆಪಾದನೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಇಡ್ತಾ ಹೋಗ್ತಾರವರು. ಅದರಲ್ಲಿ ಅವರು ಒರಿಜಿನಲ್ ಹೆಸರನ್ನು ಬಳಸಿದ್ದಾರೆ, ಭಾರತದಲ್ಲಿ ಚಾಲ್ತಿಯಲ್ಲಿರುವ ಹೆಸರು ಅಲ್ಲ ಅನ್ನುವಂಥ ಸತ್ಯವನ್ನು ಹಾಕ್ತಾರೆ. ಈಗ ಅವ್ರ ಮೇಲೆ ಇಂಥ ಒಂದು ಪ್ರಖರವಾದಂಥ ಆಪಾದನೆ ಮಾಡಿದಾಗ ಸಹಜವಾಗಿ ಕಾಂಗ್ರೆಸ್ ಪಕ್ಷ, ರಾಹುಲ್ ಗಾಂಧಿಯ ಬಣ ಅವರನ್ನು ಟಾರ್ಗೆಟ್ ಮಾಡಿದೆ. ಆ ಟಾರ್ಗೆಟ್ ಮಾಡಿದ ವಿಚಾರ ಗೊತ್ತಾದ ತಕ್ಷಣ ಎಂಥ ಧೀಮಂತ ಒಬ್ಬ ಪತ್ರಕರ್ತ ಅವರು, ಜೀವ ಭಯ ಇಲ್ಲ ಅವರಿಗೆ, ಯಾವ ಭಯವೂ ಇಲ್ಲ. ಅವರನ್ನು ನೋಡಿದರೆ ನಿಮಗೆ ಅನಿಸ್ತದೆ ಭಾಳ ಸಹಜವಾದಂಥ ಒಬ್ಬ ಸಾಮಾನ್ಯ ದರ್ಜೆಯ ಪತ್ರಕರ್ತ ಅಂತ. ಅವರೇನು ಗನ್ಮ್ಯಾನ್ ಇಟ್ಕೊಂಡಿಲ್ಲ, ಶೋ ಒಂದು ತನ್ನನ್ನು ತಾನು ಶೋ ಆಗಿ ಯಾವ್ಯಾವುದೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಏನೂ ಇಲ್ಲ. ನಮ್ಮಲ್ಲಿ ಶ್ರೀಮಂತ ಪತ್ರಕರ್ತರು ಇದ್ದಾರೆ, ಸಾಮಾನ್ಯ ಪತ್ರಕರ್ತರಿದ್ದಾರೆ, ಬಡ ಪತ್ರಕರ್ತರಿದ್ದಾರೆ. ಇವರು ಸಾಮಾನ್ಯವಾದಂಥ ಒಬ್ಬ ಪತ್ರಕರ್ತರು. ಆದರೆ ನೀವು ಎಲ್ಲ ಏನೇನು ಮಾಡ್ತಾ ಇದ್ದೇವೋ ಅದಕ್ಕಿಂತ 100, 1000, ಲಕ್ಷ ಪಟ್ಟು ಪುಣ್ಯದ ಕೆಲಸವನ್ನು ಇವರು ಜೀವದ ಹಂಗ ತೊರೆದು ಮಾಡ್ತಾ ಇದ್ದಾರೆ. ಅವರು ನಿಂತಿರೋದು ಬಾಂಗ್ಲಾದೇಶದಲ್ಲಿ. ಆದರೆ ಭಾರತ ದೇಶದ ಬಗ್ಗೆ, ಭಾರತದ ಒಂದು ಅಳಿವುಳಿವಿನ ಬಗ್ಗೆ, ಭಾರತದ ಭವಿಷ್ಯದ ಬಗ್ಗೆ, ಭಾರತದ ಅಖಂಡತೆಯ ಬಗ್ಗೆ ಅವ್ರಿಗೆಷ್ಟು ಕಾಳಜಿ ಇದೆ ನೋಡಿ. ನಮ್ಮಲ್ಲಿ ಯಾರಿಗಿದೆ ಆ ಕಾಳಜಿ? ನಮಗೆ ಆ ಕಾಳಜಿ ಇಲ್ಲ. ಆದರೆ ಈ ಸುಳ್ಳು ಹೇಳುವ ಛದ್ಮವೇಷಧಾರಿ ತನ್ನ ಮದುವೆಯನ್ನು, ಬದುಕನ್ನು, ಹವ್ಯಾಸವನ್ನು, ತನ್ನ ಓದನ್ನು ಪ್ರತಿ ಒಂದರಲ್ಲಿ ಸುಳ್ಳು ಹೇಳ್ಕೊಂಡು ಬಂದಂಥ ಈ ಸುಳ್ಳಿನ ಸರಮಾಲೆಯನ್ನೇ ಸೃಷ್ಟಿಸಿದಂಥ ರಾಹುಲ್ ಗಾಂಧಿಯ ಬಗ್ಗೆ ನಾವು
ನಂಬುತ್ತೇವೆ, ಅವರ ಅನುಯಾಯಿ ಆಗ್ತೇವೆ. ಎಂಥ ದುರಂತ ಇದು. ಹಾಗೆ ಗಾಂಧಿ ಕುಟುಂಬ ತನ್ನನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಇನ್ನೊಂದು ಪೋಸ್ಟ್ ಹಾಕ್ತಾರೆ. ನಾನು ಯಾವುದೇ ಇವರ ಬೆದರಿಕೆಗೂ ಇವರ ಯಾವುದೇ ಟಾರ್ಗೆಟ್ ಮಾಡುವಿಕೆಗೂ ನಾನು ಕೇರ್ ಮಾಡುವುದಿಲ್ಲ. ಆದರೆ ನೆನಪಿಡಿ, ಇನ್ನಿಷ್ಟು ಬಲವಾಗಿ ಇಡೀ ಈ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕುಟುಂಬದ ನಿಜವನ್ನು ಸತ್ಯವನ್ನು ನಾನು ಹೊರಗೆ ಹಾಕದೇ ಇದ್ದರೆ ನಾನು ಪತ್ರಕರ್ತನೇ ಅಲ್ಲ ಅನ್ನುವಂಥ ಚಾಲೆಂಜನ್ನು ಓಪನ್ ಆಗಿ ಅವರು ಕೊಡ್ತಾರೆ. ಇನ್ನಿಷ್ಟು ತನಿಖೆ ಮಾಡ್ತಾ ಇದ್ದೇವೆ, ಇನ್ನಿಷ್ಟು ಗಾಢ ಸತ್ಯವನ್ನು ಹೊರಗಡೆ ಹಾಕ್ತೇವೆ ಅನ್ನುವಂಥ ಒಂದು ಚಾಲೆಂಜನ್ನು ಚೌಧರಿ ಅವರು ಮಾಡ್ತಾ ಇದ್ದಾರೆ ಕಳೆದ 2-3 ದಿನದಿಂದ. ಸಲಾವುದ್ದೀನ್ ಚೌಧರಿ ಆ ಚಾಲೆಂಜ್ ಮಾಡುವ ಹೊತ್ತಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನೀವು ನಿಜವಾಗಿಯೂ ನಿಮಗೆ ಧೈರ್ಯ, ಸ್ಥೈರ್ಯ ಅಥವಾ ನಿಮ್ಮೊಳಗೆ ಏನಾದರೂ ಒಂದು ಸತ್ಯದ ಸಣ್ಣ ಅಂಶ ಇದ್ದರೆ ನಿಮ್ಮ ಒರಿಜಿನಲ್ ನೇಮನಲ್ಲಿ ರಾಜಕೀಯ ಮಾಡಿ, ನಿಮ್ಮ ಒರಿಜಿನಲ್ ಮೂಲ ನಾಮದಲ್ಲಿ ರಾಜಕೀಯವನ್ನು ಮಾಡಿ, ಭಾರತದ ರಾಜಕೀಯಕ್ಕಾಗಿ ನಿಮ್ಮ ನಕಲಿ ನೇಮನ್ನು ಬಳಸುವುದನ್ನು ನಿಲ್ಲಿಸಿ ಅಂತ ಅವರು ಪೋಸ್ಟ್ ಮಾಡ್ತಾರೆ. ಹಾಗೆಯೇ ರಾಹುಲ್ ಗಾಂಧಿಯ ಪೌರತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅವರು ಬ್ರಿಟನ್ನಿನ ಪೌರತ್ವವನ್ನು ಪಡ್ಕೊಂಡ ದಾಖಲೆಗಳನ್ನು ಎಕ್ಸಲ್ಲಿ ಪ್ರಕಟಿಸ್ತಾರೆ. ಆವಾಗ ಅವರೊಂದು ನೋವಿನ ಮಾತನಾಡ್ತಾರೆ. ಇಷ್ಟಾಗಿಯೂ ಭಾರತ ಯಾಕೆ ಸುಮ್ಮನಿದೆ? ಭಾರತದ ದೌರ್ಬಲ್ಯ ಏನು? ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿಗೆ ಚಾಲೆಂಜನ್ನು ಯಾವ ರೀತಿಯಲ್ಲೆಲ್ಲ ಕೊಡ್ತಾ ಇದ್ದಾರೆ ಸಲಾವುದ್ದೀನ್ ಚೌಧರಿ ಅಂದರೆ ನಮಗದನ್ನು ನಂಬಲಿಕ್ಕಾಗ್ತಾ ಇಲ್ಲ. ಯಾವ ರೀತಿ ಅದನ್ನು ದಕ್ಕಿಸ್ಕೊಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಮುಂದುವರಿತಾ ಇನ್ನೊಂದು ಪೋಸ್ಟ್ ಮಾಡ್ತಾರೆ ಅವರು. ಈ ಟಾರ್ಗೆಟ್ ಮಾಡಿದಾಗ ಚಾಲೆಂಜ್ ಮಾಡ್ತಾರಲ್ಲ, ಅದರ ನಂತರದ ಪೋಸ್ಟಲ್ಲಿ ಹೇಳ್ತಾರೆ, ಇದು ಎಂಥ ಭಯಾನಕವಾದಂಥ ದೇಶದ್ರೋಹದ ಕೆಲಸ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ರಾಹುಲ್ ಮತ್ತು ಸೋನಿಯಾ ಗಾಂಧಿಯ ಟೀಮು ಎಂತೆಂಥ ಕೆಲಸದಲ್ಲಿ ತೊಡ್ಕೊಂಡಿದೆ. ಸ್ಪೈ ಮಾಡೋದಷ್ಟೇ ಅಲ್ಲ, ಇಲ್ಲಿ ಇನ್ನು ಮುಂದೆ ಅವರು ಹಾಕಿದ ಪೋಸ್ಟ್ ಬಗ್ಗೆ ನಿಮ್ಗೆ ಮಾತಾಡ್ತಾನೆ. ಹೃದಯವನ್ನು ಬಿಗಿ ಇಟ್ಕೊಳ್ಳಿ. ಅವ್ರು ಹೇಳ್ತಾರೆ, ಭಾರತ, ಶ್ರೀಲಂಕಾ, ಮ್ಯಾನ್ಮಾರ್, ನೇಪಾಳ ಹಾಗೂ ಇತರೆ ದೇಶಗಳಲ್ಲಿ ಇರುವಂಥ ಅತ್ಯಮೂಲ್ಯವಾದಂಥ ಚಾರಿತ್ರಿಕವಾದಂಥ ವಸ್ತುಗಳನ್ನು ಕದ್ದು ಡಾರ್ಕ್ ಮಾರ್ಕೆಟಲ್ಲಿ ಮಾರುವಂಥ ಜಾಲಕ್ಕೆ ಸೋನಿಯಾ ಗಾಂಧಿ ಅಧಿದೇವತೆ, ಅವರ ನೇತೃತ್ವದಲ್ಲೇ ಈ ಜಾಲ ನಡೀತಾ ಇದೆ ಅನ್ನೋದಕ್ಕೆ ಅವರು ಸಾಕ್ಷಿ ಸಮೇತ ಪೋಸ್ಟ್ ಮಾಡ್ತಾರೆ. ಹೇಗಿದೆ? ಕಾಂಗ್ರೆಸ್ಸಿನ ಅಧಿನಾಯಕಿ, ಭವಿಷ್ಯದ ಪ್ರಧಾನಿ ರಾಹುಲ್ ಗಾಂಧಿ ಯಾವ್ಯಾವೆಲ್ಲ ಘನ ಕಾರ್ಯಗಳಲ್ಲಿ ದೇಶ ಸೇವೆಯಲ್ಲಿ ತೊಡಗಿದ್ದಾರೆ ಅಂತ ನೋಡಿ. ಇದು ನಾವು ಹೇಳುವುದಲ್ಲ, ಸಲಾವುದ್ದೀನ್ ಶೋಯಿಬ್ ಚೌಧರಿ ಅವರ ಎಕ್ಸಲ್ಲಿ ಪೋಸ್ಟ್ ಮಾಡಿ ಅದಕ್ಕೆ ದಾಖಲೆಗಳನ್ನು ಒದಗಿಸ್ತಾರೆ, ಲಿಂಕನ್ನು ಹಾಕ್ತಾರೆ. ಅವರೇನೇನು ಬಳಸಿದಾರೋ ಅದನ್ನು ನಿಮ್ಮೆದುರು ನಾವು ಇಡ್ತಾ ಇದ್ದೇವೆ. ಎಂತೆಂಥದ್ದು ಆಗ್ತಾ ಇದೆ ದೇಶದಲ್ಲಿ, ಏನೇನಾಗ್ತಾ ಇದೆ? ವೋಟ್ ಬ್ಯಾಂಕಿನ ರಾಜಕಾರಣ, ಅಧಿಕಾರದ ರಾಜಕಾರಣ, ಜಾತಿ ಒಡೆಯುವಿಕೆ, ದೇಶಭಕ್ತನ ಇಡೀದಾದಂಥ ಕಾರ್ಯಾಚರಣೆಯನ್ನು ಮುಗಿಸಲಿಕ್ಕೆ ವಿದೇಶಿ ಶಕ್ತಿಗಳೊಟ್ಟಿಗೆ ಶಾಮೀಲು, ದೇಶದ್ರೋಹಿಗಳೊಟ್ಟಿಗೆ ಶಾಮೀಲು, ಭಯೋತ್ಪಾದಕರೊಟ್ಟಿಗೆ ಕೈ ಜೋಡಿಸುವಿಕೆ, ಹೊರದೇಶಗಳಿಗೆ ಹೋದ ತಕ್ಷಣ ಭಾರತವನ್ನು, ಭಾರತದ ಅಸ್ಮಿತೆಯನ್ನು, ಭಾರತದ ಪ್ರಧಾನಿಯನ್ನು, ಭಾರತದ ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ಹೀಗಳೆಯುವ, ಅಯ್ಯೋ ನಮ್ಮ ಭಾರತದಲ್ಲಿ ಪ್ರಜಾಪ್ರಭುತ್ವ ಆತಂಕದಲ್ಲಿದೆ, ಬಂದು ರಕ್ಷಿಸಿ ಅಂತ ನಮಗೆ ದೇಶಕ್ಕೆ ದ್ರೋಹ ಮಾಡುವ, ನಮ್ಮ ದೇಶದ ಗೆಲುವನ್ನು ಮತ್ತು ಯಶಸ್ಸನ್ನು, ಅಖಂಡತೆಯನ್ನು, ಪ್ರಭುತ್ವವನ್ನು, ಅಭಿವೃದ್ಧಿಯನ್ನು ಸಹಿಸಲಾರದ ವಿದೇಶಿ ಶಕ್ತಿಗಳೊಟ್ಟಿಗೆ ಹೋಗಿ ಅವರ ಪಾದ ನೆಕ್ಕುವ ಕೆಲಸ. ಅಷ್ಟಾದರೂ ಅಡ್ಡಿಲ್ಲ, ನಿಮ್ಮ ಗುಲಾಮಗಿರಿ ನಾನು ಮಾಡ್ತೇನೆ, ನಾನು ದೇಶದ ಪ್ರಧಾನಿ, ಭಾರತ ದೇಶದ ಪ್ರಧಾನಿ ಆಗಬೇಕು, ನಾನು ಪ್ರಧಾನಿ ಆದೆ ಅಂತಾದರೆ ನಿಮಗೆ ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ಒಂದು ರೀತಿಯಲ್ಲಿ ವರ್ತಿಸುವ ಈ ರಾಹುಲ್ ಗಾಂಧಿಯ ಇಡೀ ಬಣ್ಣಗೇಡಿತನವನ್ನು, ಅವರ ಇಡೀದಾದ ಸುಳ್ಳಿನ
ವ್ಯಕ್ತಿತ್ವವನ್ನು ಜನ್ಮವನ್ನು ಜಾಲಾಡಿದಂಥ ಈ ಸಲಾವುದ್ದೀನ್ ಶೋಯಿಬ್ ಚೌಧರಿ ಇದ್ದಾರಲ್ಲ, ನಿಜವಾದಂಥ ಒಬ್ಬ ಧೀಮಂತ ಪತ್ರಕರ್ತ. ಅವರು ಯಾವುದಕ್ಕೂ ಹೆದರ್ತಾ ಇಲ್ಲ. ಮತ್ತೆ ಮತ್ತೆ ಹೇಳ್ತಾರೆ, ಇಷ್ಟೆಲ್ಲ ಇದ್ದರೂ ಕೂಡ ಭಾರತದ ಸರ್ಕಾರ ಯಾಕೆ ಸುಮ್ಮನಿದೆ? ಪೂರ್ತಿ ದಾಖಲೆಗಳನ್ನು ನಾನೇ ಕೊಡ್ತೇನೆ, ಈಗಾಗಲೇ ನನ್ನ ಎಕ್ಸ್ಪೋಸ್ಟಲ್ಲಿ ಅದನ್ನು ಹಾಕಿದ್ದೇನೆ, ಹುಡುಕಿ ಹುಡುಕಿ ಹೊಡೆತಾ ಇದ್ದೇನೆ ನಾನು, ಹುಡುಕಿ ಹುಡುಕಿ ಅವರ ಇಡೀ ಸುಳ್ಳನ್ನು ಮತ್ತು ದೇಶಕ್ಕೆ ಮಾಡಿದ ದ್ರೋಹವನ್ನು ಮತ್ತು ಪ್ರತಿ ಹಂತದಲ್ಲಿ ಅವರು ಮಾಡ್ತಾ ಇರುವಂಥ ದೇಶದ್ರೋಹಿ ಕೆಲಸವನ್ನು ಪ್ರತಿಯೊಂದನ್ನು ನಾನು ಹೊರಗಡೆ ಹಾಕ್ತಾ ಇದ್ದೇನೆ. ಆದರೂ ಭಾರತ ಸುಮ್ಮನೆ ಕೂತಿದೆ. ಯಾಕೆ? ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನನಗೆ ಅನಿಸೋದು, ವಿನಾಶಕಾಲೇ ವಿಪರೀತ ಬುದ್ಧಿ, ಮತ್ತು ಕಾಲಾಯ ತಸ್ಮೈ ನಮಃ. ಕಾಲ ಕೂಡಿ ಬರಬೇಕಲ್ಲ, ಆ ಕೂಡಿ ಬಂದಾಗ ಎಲ್ಲವೂ ಹಗ್ಗವೂ ಹಾವಾಗತ್ತೆ. ಆ ದಿನಗಳೆಲ್ಲೋ ಹತ್ತಿರ ಬರ್ತಾ ಇದೆಯೇನೋ ಅನ್ನುವ ಒಂದು ಸಂಶಯ ಮತ್ತು ಗಟ್ಟಿಯ ನಂಬಿಕೆ ಕೂಡ ನನಗೆ ಬರ್ತಾ ಇದೆ. ಸುಕನ್ಯಾ ದೇವಿ ಅತ್ಯಾಚಾರದ ಕೇಸು ಅವರ ಕುಟುಂಬದ ಪತ್ತೆ ಮಾಡುವ ಮೂಲಕ ಮತ್ತೆ ಮರುಜೀವವನ್ನು ಕೊಡ್ತಾ ಇರುವಂಥ ಶೋಯಿಬ್ ಚೌಧರಿ ಅದನ್ನು ತಾರ್ಕಿಕವಾಗಿ ಒಂದು ಅಂತ್ಯಕ್ಕೆ ಕೊಂಡೋಗ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ಸಂಶಯ ಬೇಡ. ಆಮೇಲೆ ಸೋನಿಯಾ ಗಾಂಧಿ ಅವರ ಬಗ್ಗೆ ಮಾಡಿದಂಥ ಆಪಾದನೆ, ಸಲಾಲುದ್ದೀನ್ ಮಾಡಿದಂಥ ಆಪಾದನೆ, ಅದು ದೇಶದ್ರೋಹದ ಆಪಾದನೆ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಜಾಲದ ಇಡೀದಾಗಿ ಆ ಜಾಲವನ್ನು ನಡೆಸ್ತಾ ಇರುವವರೇ ಅವರು ಅನ್ನೋದು ಆಪಾದನೆ ಅಷ್ಟು ಸುಲಭದ ಆಪಾದನೆ ಅಲ್ಲ. ಈ ಎಲ್ಲಗಳನ್ನು ಗಮನಿಸ್ತಾ ಹೋದರೆ ಪೌರತ್ವದ ಕೇಸು ಇದೇ ಸೆಪ್ಟೆಂಬರ್ 24ಕ್ಕೆ ಕೋರ್ಟ್ನ ಎದುರು ಬರ್ತದೆ. ಸುಬ್ರಹ್ಮಣ್ಯಂ ಸ್ವಾಮಿಯ ಕತೆ ಗೊತ್ತು ನಿಮಗೆ. ಯಾವುದೇ ಕೇಸನ್ನು, ಯಾವುದೇ ಸಂಶೋಧನೆಯನ್ನು ಮಾಡಿದ್ರು ಅದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸಿಯೇ ಸಿದ್ಧ. ಎಲ್ಲ ಕಡೆಯಿಂದ ಈ ರಾಹುಲ್ ಗಾಂಧಿಯವರ ಮೇಲೆ ಈಗ ಆಪಾದನೆಗಳು ಸುರಿಮಳೆ ಆಗ್ತಾ ಇದೆ. ಇದನ್ನೆಲ್ಲ ಗಮನಿಸಿದರೆ ಮಾರ್ಚ್ 25 ರಾಹುಲ್ ಆಟ ಎಲ್ಲವೂ ಮುಗೀತದೆ ಅನ್ನುವಂಥ ಈ ಆಸ್ಟ್ರೋಸ್ ಶರ್ಮಿಷ್ಠಾ ನುಡಿದಂಥ ಭವಿಷ್ಯ ಎಲ್ಲೋ ಒಂದು ಕಡೆ ಸತ್ಯ ಆಗತ್ತೆಯೇ? ಇನ್ನು 1 ವರ್ಷದ ನಂತರ NDA ಸರ್ಕಾರ ಈ ದೇಶದ ಇಡೀದಾದಂಥ ಒಂದು ಆಡಳಿತಾತ್ಮಕ ಒಂದು ವ್ಯವಸ್ಥೆಯಲ್ಲಿ ಒಂದು ಮಹಾಕ್ರಾಂತಿಕಾರಕ ಹೆಜ್ಜೆಯನ್ನು ಇಡಲಿಕ್ಕಿದ್ದಾರೆ ಅನ್ನುವಂಥ ಭವಿಷ್ಯವೂ ಸತ್ಯ ಆಗಲಿಕ್ಕಿದೆಯೇ? ಅದು ಸತ್ಯ ಆಗಬೇಕು. ನಮಗೆ ಮಗ್ಗಲಿಗೆ ನೀರು ಬಿಟ್ಟು ರಕ್ತ ಹರಿದ್ರೂ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಬಿಡಿ. ನಮಗೆ ಬಿಟ್ಟಿ ಭಾಗ್ಯವನ್ನು ಕೊಟ್ಟರೆ ಯಾವ ಮಾನಗೇಡಿ ಆಡಳಿತಕ್ಕೆ ಬಂದರೂ ನಮಗೇನು ತೊಂದರೆ ಇಲ್ಲ. 3 ಬಿಟ್ಟವನು ದೇಶಕ್ಕೆ ದೊಡ್ಡವನು, ಊರಿಗೆ ದೊಡ್ಡವನು ಅನ್ನುವ ಗಾದೆಯನ್ನು ಹೇಳ್ತಾನೆ 3 ಅಲ್ಲ, ಇವನು ಜನ್ಮವನ್ನೇ ಬಿಟ್ಟಿದ್ದಾನೆ ರಾಹುಲ್ ಗಾಂಧಿ. ಆದರೂ ನಾವು ಅವನ ಮಾತನ್ನು ನಂಬ್ತೇವೆ, ಅವರಿಗೆ ಶಾಬಾಸ್ ಅಂತೇವೆ, ಕಣ್ಣು ಮುಚ್ಕೊಂಡು ಓಟನ್ನು ಒತ್ತುತ್ತೇವೆ. ನಮಗೆ ಅವನು ಕಟಾಕಟ್ ಅಂತ ಭಾಗ್ಯವನ್ನು ಕೊಡ್ತೇವೆ ಅಂತ ಹೇಳಿ ಈಗಾಗಲೇ ಹಿಮಾಚಲ ಪ್ರದೇಶ ದಿವಾಳಿ, ಪಂಜಾಬ್ ದಿವಾಳಿಯ ಅಂಚು, ಕರ್ನಾಟಕ ದಿವಾಳಿಯ ಹಂತವಾಗಿ ಘೋಷಿಸ್ತಾ ಇದೆ, ದೆಹಲಿ ದಿವಾಳಿ ಆಗಿದೆ. ಹೀಗೆ ರಾಜ್ಯಗಳೆಲ್ಲ ದಿವಾಳಿ ಆಗೋದಕ್ಕೆ ಇಂಡಿ ಕೂಟದ ನೇತೃತ್ವ ವಹಿಸಿದಂಥ ರಾಹುಲ್ ಗಾಂಧಿ ಅದಕ್ಕೆ ಮುಂದಾಗಿ ಅದಕ್ಕೆ ಎಳ್ಳು ನೀರು ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲೊಬ್ಬ ಕೂತಿದ್ದಾನೆ ದೆಹಲಿಯಲ್ಲಿ. ಅಮೃತ ಕಾಲದಲ್ಲಿ 2047ರಲ್ಲಿ ಶಕ್ತ ಭಾರತವನ್ನು, ಅಭಿವೃದ್ಧಿ ಹೊಂದಿದ ಭಾರತವನ್ನು ಕಟ್ತೇನೆ ಅಂತ ಒಬ್ಬ ದೇಶ ಪ್ರೇಮಿ ಹೊರಟಿದ್ದಾನೆ. ನಾನು ನಿರಂತರವಾಗಿ ಹೇಳ್ತಾ ಬರ್ತಾ ಇದ್ದೇನೆ, ನಿರಂತರವಾಗಿ ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ. ಏನು ಅಂದರೆ, ನಾವು ವರ್ತಮಾನದಲ್ಲಿದ್ದೇವೆ. ಯಾವ ವರ್ತಮಾನದಲ್ಲಿ ಅಂತಂದರೆ, ಒಬ್ಬ ದೇಶ ಪ್ರೇಮಿ, ಇನ್ನೊಬ್ಬ ದೇಶದ್ರೋಹಿ, ಇವರ ಮಧ್ಯೆಯ ಹಣಾಹಣಿಯಲ್ಲಿ ನಾವು ನಿಂತಿದ್ದೇವೆ. ನಾವು ಯಾವ ಆಯ್ಕೆಯನ್ನು ಮಾಡಬೇಕು ಅನ್ನುವುದನ್ನು ನಿರ್ಣಾಯಕವಾಗಿ ಮಾಡದೇ ಇದ್ದರೆ ಮುಂದಿನ ಕರಾಳ ಭವಿಷ್ಯವನ್ನು ನಾವು ಎದುರಿಸಬೇಕಾಗತ್ತೆ. ನಾನು ಯಾಕೆ ಇಷ್ಟೊತ್ತು ಈ ಸಲಾವುದ್ದೀನ್ ಶೋಯಿಬ್ ಚೌಧರಿ ಅನ್ನುವ ಪತ್ರಕರ್ತನ ಧೀಮಂತಿಕೆಯನ್ನು ಇಟ್ಟುಕೊಂಡು, ಅವರು ಶೋಧಿಸಿದ ಸತ್ಯಗಳನ್ನು ಇಟ್ಟುಕೊಂಡು ನಿಮ್ಮೆದುರು ನಾನು ಮಾತಾಡ್ತಾ ಇದ್ದೇನೆ. ರಾಹುಲ್ ಗಾಂಧಿಯ ಛದ್ಮವೇಷದ ಮುಖವಾಡದ
ಇಡೀಯದಾಗಿ ಅವರು ಕಳಿಸಿದ ಕಥೆಯನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಮಧ್ಯೆಯೇ ಎಂತೆಂಥ ಬೂಟಾಟಿಕೆ ನಡೀತಾ ಇದೆ, ಎಂತೆಂಥ ಮೋಸ ನಡೀತಾ ಇದೆ, ಎಂತೆಂಥ ದ್ರೋಹ ಮಾಡ್ತಾ ಇದ್ದಾರೆ. ಆದರೆ ಒಬ್ಬ ದೇಶಭಕ್ತನ ಎದುರು ಇಂಥ ಒಂದು ಕೊಟ್ಟಿ ಸುಳ್ಳು, ಜನ್ಮವನ್ನೇ ಸುಳ್ಳು ಹೇಳುವ, ಹೆಸರನ್ನು ಸುಳ್ಳು ಹೇಳುವ, ಪ್ರತಿಯೊಂದು ದೇಶದ್ರೋಹಿ ಕೆಲಸಗಳನ್ನು ಮನೆ ಮತ್ತು ಮನಸ್ಸರಲ್ಲಿ ಮಡಿಲಲ್ಲೇ ಇಟ್ಟುಕೊಂಡಂಥ ಈ ಭ್ರಷ್ಟರ ಗುಂಪನ್ನು ನಾವು ನಂಬ್ತಾ ಇದ್ದೇವಲ್ಲ, ಬೆಂತಡ್ತಾ ಇದ್ದೇವಲ್ಲ, ಓಟು ಒತ್ತಿತಾ ಇದ್ದೇವಲ್ಲ, ನಾವೆಂಥವ್ರು ಇರಬೇಕು ಅದನ್ನು ನಾವು ಆಲೋಚನೆ ಮಾಡಬೇಕು. ಆ ಕಾರಣಕ್ಕಾಗಿ ನಿಮಗೆ ಈ ಸಲಾವುದ್ದೀನ್ ಶೋಯಿಬ್ ಚೌಧರಿ ಅವರು ಮಾಡಿದ ಕೆಲಸ ಮತ್ತು ಇತ್ತೀಚಿನ ಅವರ ಘಟನೆಗಳು, ಅವರು ಯಾವ ರೀತಿ ಬೆನ್ನತ್ತುತ್ತಾ ಇದ್ದಾರೆ ಮತ್ತು ಇವರ ಜಾತಕವನ್ನು ಹೇಗೆ ಬಿಚ್ಚಿ ಇಡ್ತಾ ಇದ್ದಾರೆ, ಆ ಮೂಲಕ ನಾವು ಅರಿಯದ ಸತ್ಯವನ್ನು, ನಾವು ಕಾಣದ ಸತ್ಯವನ್ನು ಅವರು ಕಂಡು ಅದನ್ನು ದೇಶಕ್ಕೆ ಹಿತವಾಗಲಿ ಅನ್ನುವ ಕಾರಣಕ್ಕಾಗಿ ತನ್ನ ಜೀವಕ್ಕೆ ಒಂದು ಸಂಚಕಾರ ಇದ್ದರೂ ಕೂಡ ಅದನ್ನು ಪಣಕ್ಕಿಟ್ಟು ಅವರು ಭಾರತದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಾವು ರಾಹುಲ್ ಗಾಂಧಿಯ ಸುಳ್ಳನ್ನು ನಂಬಿ ಮತ್ತೆ ಅವನನ್ನು ಪ್ರೋತ್ಸಾಹಿಸ್ತಾ ಇದ್ದೇವೆ. ಇದು ದುರಂತ ಅಲ್ಲದೆ ಇನ್ನೇನು, ಇದೂ ಕೂಡ ದೇಶದ್ರೋಹವೇ. ನಾವೆಲ್ಲರೂ ದೇಶದ್ರೋಹಿಗಳೇ ಆ ಅರ್ಥದಲ್ಲಿ ಅನ್ನೋದನ್ನು ನಿಮಗೆ ಹೇಳಬೇಕಾಗಿತ್ತು, ಹೇಳಿದೆ. ನಮಸ್ತೆ.